ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಗಿರಿಜಾ, ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತೆ. ಈ ದಿನ ನಿಮ್ಮ ಮುಂದೆ ನಮ್ಮ ಮುಂಬರುವಂತಹ ಒಂದು ಬೈ ಎಲೆಕ್ಷನ್ ಏನಿದೆ ಅದರಲ್ಲಿ ದಾವಣಗೆರೆ ಬಗ್ಗೆ ಒಂದಷ್ಟು ಮಾತಾಡೋಣ. ದಾವಣಗೆರೆ ಜನ ಯಾಕೆ ಈ ಬಾರಿ BJPಯನ್ನು ಗೆಲ್ಲಿಸ್ಕೊಡ್ಬೇಕು, ಇದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾನೆ ನಿಮ್ಮ ಜೊತೆ. ನನ್ನ ಒಂದಷ್ಟು ಅನಿಸಿಕೆಗಳನ್ನು ನಿಮ್ಮ ಮುಂದೆ ಹೇಳೋಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ದಾವಣಗೆರೆ ಅಂತಂದರೆ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ಅದು ಕೇವಲ ಒಂದೇ ಒಂದು ಕ್ಷೇತ್ರಕ್ಕಾಗಿ ಅದು ತನ್ನ ವಿಶೇಷತೆಯನ್ನು ಪಡೆದುಕೊಂಡಿಲ್ಲ. ಅದರಲ್ಲಿ ನೂರಾರು ವಿಶೇಷತೆಗಳಿದೆ. ನೀವು ಕೃಷಿ ತಗೊಳ್ಳಿ, ವಾಣಿಜ್ಯ ತಗೊಳ್ಳಿ, ಮತ್ತು ವಿದ್ಯಾಸಂಸ್ಥೆಗಳನ್ನು ತಗೊಳ್ಳಿ, ಮತ್ತು ಅಲ್ಲಿ ಆಗ್ತಿರುವಂತಹ ಬೇರೆ ಬೇರೆ ವಿಚಾರಗಳು ಎಲ್ಲ ರೀತಿಯಲ್ಲೂ ದಾವಣಗೆರೆ ಏನಿದೆ ಅದು ಇಡೀ ಕರ್ನಾಟಕದ ಜನತೆಯನ್ನು ತನ್ನತ್ತ ಸೆಳೆದಿದೆ. ಈಗ ನಮಗೆ ಒಂದು ಅತ್ಯಂತ ಪ್ರಬಲವಾಗಿ ಒಂದು ಕೂಗು ಕೇಳಿ ಬರ್ತಾಯಿದೆ. ಏನಪ್ಪ ಅಂತಂದರೆ, ಸಾಕು ಈ ವಂಶ ಪಾರಂಪರ್ಯ. ಈಗ ಅಲ್ಲಾದರೂ ನಮ್ಮ ದಾವಣಗೆರೆ ಜನ ಎಚ್ಚೆತ್ಕೊಂಡು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಬಾರಿ ಒಂದು ಅವಕಾಶವನ್ನು ಕೊಡ್ತಾರೆ. ಈ ಸಲ ಭಾರತೀಯ ಜನತಾ ಪಕ್ಷ ದಾವಣಗೆರೆಯಲ್ಲಿ ತನ್ನ ಒಂದು ಅಧಿಪತ್ಯವನ್ನು ಸ್ಥಾಪನೆ ಮಾಡಲಿದೆ, ಅಲ್ಲಿ ಕಮಲ ಅರಳಲಿದೆ ಅನ್ನುವಂಥ ವಿಚಾರ ನಮ್ಮೆಲ್ಲರ ಮನಸ್ಸಿನಲ್ಲಿ ಈಗ ತುಂಬಿಕೊಂಡಿದೆ. ದಾವಣಗೆರೆ ಬಗ್ಗೆ ಒಂದು 4 ಮಾತು ಹೇಳ್ಬೋದು ಅಂತಂದರೆ, ಅತ್ಯಂತ ತೀರ್ಥಕ್ಷೇತ್ರಗಳನ್ನು ಹೊಂದಿರುವಂಥದ್ದು ನೂರಾರಿದೆ. ಅವುಗಳೆಲ್ಲವುಗಳ ಹೆಸರುಗಳು ನಾನು ಹೇಳಕ್ಕೆ ಸಾಧ್ಯ ಆಗದಿರ್ಬೋದು. ಹರಿಹರ ದೇವಸ್ಥಾನ, ಆನೆಗೋಡು ಆಗಿರ್ಬೋದು, ಉಕ್ಕಡಗಾತ್ರಿ ದೇವಸ್ಥಾನ ಇರ್ಬೋದು, ನ್ಯಾಮತಿಯಲ್ಲಿರುವಂತಹ ಹಲವಾರು ದೇವಾಲಯಗಳು, ಅಲ್ಲಿರುವಂಥ ಅದ್ಭುತವಾದಂಥ ಶಾಂತಿ ಸಾಗರ ಒಂದು ಜಲಾಶಯ, ಕೊಂಡಜ್ಜಿ ಕೆರೆ, ಹಾಗೆ ತುಂಗಭದ್ರಾ ಏನು ನದಿ ಹರಿಯುತ್ತೆ, ಭದ್ರಾ ಕಾಲುವೆ ಮುಂತಾದವೆಲ್ಲ ನಮ್ಮ ದಾವಣಗೆರೆನ ಅತ್ಯಂತ ಸಮೃದ್ಧವಾಗಿ ಇಟ್ಟಿದೆ. ನಿಮಗೆ ಗೊತ್ತಿರೋ ಹಾಗೆ 1997ರಲ್ಲಿ JH ಪಟೇಲ್ ಅವರು ದಾವಣಗೆರೆಯನ್ನು ಸ್ವತಂತ್ರ ಜಿಲ್ಲೆಯನ್ನಾಗಿ ಘೋಷಿಸ್ತಾರೆ. ಅದಕ್ಕೆ ಮುಂಚೆ ಅದು ಚಿತ್ರದುರ್ಗದಲ್ಲಿ ಇತ್ತು. ಅಲ್ಲಿ ಹಲವಾರು ಶಿಕ್ಷಣ ಸಂಸ್ಥೆಗಳಿದೆ. ಅಲ್ಲಿ MBBS, ಮೆಡಿಕಲ್ಲು, ಮತ್ತು ಪಾಲಿಟೆಕ್ನಿಕ್, ಡಿಗ್ರಿ, PUC ಮುಂತಾದಂತಹ ನೂರಾರು ಶಿಕ್ಷಣ ಕ್ಷೇತ್ರಗಳು ನಮ್ಮ ದಾವಣಗೆರೆಯಲ್ಲಿದೆ. ಸೊ ಎಲ್ಲ ವಿದ್ಯಾವಂತರು, ಬುದ್ಧಿವಂತರು, 18 ವರ್ಷ ತುಂಬಿದವರೆಲ್ಲ ಈ ಬಾರಿ ಯೋಚನೆ ಮಾಡಬೇಕು. ಯಂಗ್ಸ್ಟರ್ಸ್ಗಳು ಯೋಚನೆ ಮಾಡಬೇಕು, ಯಾಕೆ ಒಂದು ಹೊಸತನ ತರಬಾರ್ದು. ನಮ್ಮ ಹರಿಹರದಾಗಿರ್ಬೋದು, ನ್ಯಾಮತಿ ಇರ್ಬೋದು, ಈ ಎಲ್ಲ ಜಿಲ್ಲೆಗಳಲ್ಲಿ, ಗ್ರಾಮಗಳಲ್ಲಿ, ಪ್ರತಿಯೊಬ್ಬ ಹಳ್ಳಿಯಲ್ಲಿ ರೈತ ಯೋಚಿತ್ತು ಈ ಸಲ ಇಲ್ಲ, ಖಂಡಿತವಾಗಿ ನಾವು ದಾವಣಗೆರೆಯಲ್ಲಿ ನಾವೇನು ಮಾಡ್ತೀವಿ, ಈ ಸಲ ಭಾರತೀಯ ಜನತಾ ಪಕ್ಷ ಅಂದರೆ ಮೋದಿಯವರನ್ನು ಬೆಂಬಲಿಸ್ತೀವಿ ಅನ್ನುವಂಥ ಒಂದು ಹುಮ್ಮಸ್ಸಿನಿಂದ ಬಹಳ ಜನ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಇಲ್ಲ, ಈಗ ನಾವು ಬದಲಾವಣೆಯನ್ನು ತಂದೇ ತರ್ತೀವಿ ಅಂತ ನಾನು BJP ಕಾರ್ಯಕರ್ತೆ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೀನಿ. ದಯಮಾಡಿ ಒಂದು ಬಾರಿ ಭಾರತೀಯ ಜನತಾ ಪಕ್ಷಕ್ಕೆ ತಾವೆಲ್ಲ ಒಂದು ಮತವನ್ನು ನೀಡಬೇಕು. ನಿಮಗೆ ಗೊತ್ತಿರೋ ಹಾಗೆ ಅಲ್ಲಿ ಭದ್ರಾ ನೀರಾವರಿ ಒಂದು ಸಮೃದ್ಧವಾದಂತಹ ಜಲ ಸಂಪನ್ಮೂಲ ಅಲ್ಲಿ ನಮಗಿದೆ. ಅಲ್ಲಿ ಬೆಳೆಯುವಂಥ ಅಕ್ಕಿ ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಕಬ್ಬಾಗಿರ್ಬೋದು, ಸಕ್ಕರೆ, ಮೆಕ್ಕೆಜೋಳ, ಅಂದರೆ ಕಬ್ಬು ಬೆಳೀತಾರೆ ಅಂತಂದರೆ ಸ್ವಾಭಾವಿಕವಾಗಿ ಅಲ್ಲಿ ಸಕ್ಕರೆ ಮಿಲ್ಗಳು ಅತಿ ಹೆಚ್ಚು ಇದೆ, ಅಕ್ಕಿ ಗಿರಣಿಗಳಿದೆ, ಬಟ್ಟೆ ಗಿರಣಿಗಳಿದೆ. ಹತ್ತಿ ಹೆಚ್ಚು ಬೆಳೆಯೋದ್ರಿಂದ ಅಲ್ಲಿ ಕ್ಲಾದಿಂಗ್ ಅಂದರೆ ಈ ಬಟ್ಟೆ ಗಿರಣಿಗಳು ಬಹಳ ಅದ್ಭುತವಾಗಿ ಕೆಲಸ ಮಾಡ್ತವೆ. ಅಲ್ಲಿ ಬಹಳಷ್ಟು ಜನ ಚನ್ನಬಸಪ್ಪ ಈ ಟೆಕ್ಸ್ಟೈಲ್ ಇರ್ಬೋದು, ಬಹಳಷ್ಟು ಅದ್ಭುತವಾಗಿ ಅಲ್ಲಿ ಕೆಲಸ ನಡೀತಾ ಇದೆ. ಈಗ ಆಂಜನೇಯ ಕಾಟನ್ ಮಿಲ್ ಇರ್ಬೋದು, ಗಣೇಶ ಕಾಟನ್ ಮಿಲ್, ಸಿದ್ದೇಶ್ವರ ಕಾಟನ್ ಮಿಲ್, ಚನ್ನಬಸಪ್ಪ ಆ್ಯಂಡ್ ಸನ್ಸ್ ಅವರ ಒಂದು ದೊಡ್ಡ ಅದ್ಭುತವಾದಂತಹ ಒಂದು ಬಟ್ಟೆ ಅಂಗಡಿ. ಇದ್ರ ಜೊತೆಗೆ ಹಲವಾರು ಪ್ರೇಕ್ಷಣೀಯ ಸ್ಥಳಗಳಿದೆ, ಕೃಷಿ ಸಂಬಂಧಿತ ಮಾರಾಟ ಮಳಿಗೆಗಳು. ಹೀಗೆ ದಾವಣಗೆರೆ ತನ್ನ ವಿಶೇಷತೆಗಳಿಂದ ಎಲ್ಲರನ್ನು ಸೆಳೀತಾ ಇದೆ. ಈಗ ಅಲ್ಲಿ ನಾವು ನೋಡೋಕ್ಕೆ ಹೋದರೆ ದಾವಣಗೆರೆ ಏನಪ್ಪ ಅಂದರೆ ಕರ್ನಾಟಕದ ಮಧ್ಯಭಾಗದಲ್ಲಿರುತ್ತೆ. ಸುಮಾರು ಸಮುದ್ರ ಮಟ್ಟದಿಂದ ಸುಮಾರು 602 ಮೀಟರ್ ಎತ್ತರದಲ್ಲಿದೆ. ಇಲ್ಲಿ ಮಣ್ಣು ಬಹಳ ಫಲವತ್ತಾಗಿದೆ, ಕಪ್ಪು ಮಣ್ಣು ಹಾಗೆ ಕೆಂಪು ಮಣ್ಣು ಸಹ ಇದೆ. ಇಲ್ಲಿನ ವಿಶೇಷತೆ ಏನಪ್ಪ ಅಂತಂದರೆ, ದೇಶದ ಕರ್ನಾಟಕ ರಾಜ್ಯದ ಎಲ್ಲ ಭಾಗಗಳಿಗೂ ಅದು ಮೂಲ ಅಲ್ಲಿ ಸೇರುವಂತಹ ಸ್ಥಳ ಆಗಿದ್ದು, ಎಲ್ಲ ದಿಕ್ಕುಗಳಿಂದಲೂ ಉತ್ತಮವಾದಂತಹ ಸಂಪರ್ಕಗಳನ್ನು ಅದು ಹೊಂದಿದೆ. ಮತ್ತು ಭದ್ರಾ ಕಾಲುವೆ ಯೋಜನೆಗಳು ನಿಮಗೆ ಗೊತ್ತಿರೋ ಹಾಗೆ ಅಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಕರ್ನಾಟಕದ ಹಲವಾರು ಕೆರೆಗಳನ್ನು ನಾವು ಅಲ್ಲಿ ನೋಡ್ಬೋದು. ಅಕ್ಕಿ, ಮೆಕ್ಕೆಜೋಳ, ಮತ್ತು ಕಡಲೆ, ಹುರುಳಿ, ಕಡಲೆಕಾಯಿ, ಸೂರ್ಯಕಾಂತಿ, ಕಬ್ಬು, ಹತ್ತಿ ಮುಂತಾದವನ್ನು ಬೆಳೀತಾ ಇದ್ದಾರೆ. ತೋಟಗಾರಿಕೆಯಲ್ಲಿ ಮಾವು, ಬಾಳೆ, ಸಪೋಟ, ದಾಳಿಂಬೆ, ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ ಮುಂತಾದಂತಹ ತರಕಾರಿಗಳು ಮತ್ತು ಹೂವು ಇವೆಲ್ಲವೂ ಬಹಳ ಅದ್ಭುತವಾಗಿ ಅಲ್ಲಿ ನಡೀತಾ ಇದೆ. ಮತ್ತು ಅತ್ಯಂತ ಮುಖ್ಯವಾದದ್ದು ಏನಪ್ಪ ಅಂದರೆ ಟೆಕ್ಸ್ಟೈಲ್, ಕಾಟನ್ ಮಿಲ್ಸ್ಗಳಲ್ಲಿದೆ, ಸಕ್ಕರೆ ಕಾರ್ಖಾನೆಗಳಿದೆ, ಉಕ್ಕು ಮತ್ತು ಇಂಜಿನಿಯರಿಂಗ್ ಉದ್ಯಮಗಳಿದೆ, ಸಣ್ಣ ಕೈಗಾರಿಕೆಗಳು ಸುಮಾರು 9,000ಕ್ಕೂ ಹೆಚ್ಚು ಸಣ್ಣ ಕೈಗಾರಿಕೆಗಳು, ಗುಡಿ ಕೈಗಾರಿಕೆಗಳಿದೆ. ಮತ್ತು ಉದ್ಯೋಗವನ್ನು ಅರಸಿಕೊಂಡು ಹೋಗೋರಿಗೆ ದಾವಣಗೆರೆ ಒಂದು ಒಳ್ಳೆಯ ಸ್ಥಳ ಆಗಿ ಕಾಣಿಸ್ತಾ ಇದೆ. ಮಂಡಕ್ಕಿ ನಾವೇನು ಬಹಳ ಪ್ರೀತಿಯಿಂದ ಕಡಲೆಪುರಿ ಅಂತ ತಿಂತೀವಿ, ಅಲ್ಲಿ ಮಂಡಕ್ಕಿ ಇಂಡಸ್ಟ್ರಿನೇ ಇದೆ. ಅಲ್ಲಿ ಅತ್ಯಂತ ಅದ್ಭುತವಾಗಿ ಮಂಡಕ್ಕಿ ತಯಾರಾಗ್ತಾ ಇದೆ.
ಮತ್ತು ಬೆಣ್ಣೆ ದೋಸೆ, ದಾವಣಗೆರೆ ಬೆಣ್ಣೆ ದೋಸೆ ನಮ್ಮೆಲ್ಲರಿಗೂ ಗೊತ್ತೇ. ಇದನ್ನು ತಿನ್ನೋಕ್ಕೆ ಭಾಳಷ್ಟು ಜನ ಹೋಗ್ತಾರೆ. ಸುಮಾರು 16.4 ಲಕ್ಷ ಜನ ಇಲ್ಲಿ ವಾಸವಾಗಿದ್ದಾರೆ. ಸಣ್ಣ ರೈತರಿದ್ದಾರೆ, ಹಾಗೆ ಶ್ರೀಮಂತ ರೈತರಿದ್ದಾರೆ. ರೈತರಲ್ಲೂ ಒಂದು ಕ್ಯಾಟಗರಿಗಳಿದೆ, ಸಣ್ಣ ಉದ್ಯಮಿಗಳಿದೆ, ಕಾರ್ಮಿಕ ವರ್ಗ ಇದೆ. ಸುಮಾರು GDP 6,963 ಕೋಟಿಗಳಷ್ಟು GDP ಇಲ್ಲಿ ರೇಟು ಇಲ್ಲಿ ನಾವು ನಮೂದನೆ ಮಾಡಿದ್ದೀವಿ. ಕೃಷಿನೂ ಇದೆ, ಕೈಗಾರಿಕೆಯೂ ಇದೆ, ಹಾಗೆ ಟೆಕ್ಸ್ಟೈಲ್ ಇದೆ. ಅದು ಭಾಳ ಸಂತೋಷ. ಅಲ್ಲಿನ ಹಲವಾರು ಕೃಷಿ ಕ್ಷೇತ್ರದಲ್ಲಿ ಭಾಳಷ್ಟು ಸಾಧನೆಗಳಾಗ್ತಾಯಿದೆ. ಈಗ ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ಇವತ್ತಿನ ನನ್ನ ವಿಷಯ ಏನಪ್ಪ ಅಂತಂದರೆ, ಇಷ್ಟು ಒಂದು ಸಂಪನ್ಮೂಲ ಇರುವಂತಹ ದಾವಣಗೆರೆಯಲ್ಲಿ ನಾವು ಭಾರತೀಯ ಜನತಾ ಪಕ್ಷದವರು, ಈ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಬಹಳ ಎಚ್ಚೆತ್ತುಕೊಂಡು ಒಂದು ಅದ್ಭುತವಾದಂತಹ ಕೆಲಸವನ್ನು ಮಾಡಬೇಕಾಗಿದೆ. ನಾಳೆ ನಾಮಿನೇಷನ್ ಫೈಲ್ ಆಗುತ್ತೆ. ಈಗಾಗಲೇ ನಮ್ಮ ಅಭ್ಯರ್ಥಿಗಳನ್ನು ನಾವು ಈಗಾಗಲೇ ಘೋಷಣೆ ಮಾಡಿದ್ದೀವಿ ದಾವಣಗೆರೆಯಲ್ಲಿ. ಆ ಕಾರಣಕ್ಕಾಗಿ ಭಾರತೀಯ ಜನತಾ ಪಕ್ಷ ನಮಗೆ ಅಭ್ಯರ್ಥಿ ಮುಖ್ಯ ಆಗಲ್ಲ. ಯಾವಾಗಲೂ ನಮ್ಮ ಚಿಹ್ನೆ ಏನಿದೆ, ಕಮಲದ ಚಿಹ್ನೆ, ಆ ಕಮಲದ ಚಿಹ್ನೆಗೆ ನಾವು ಮತ ನೀಡಬೇಕು ಅಂತ ನಾವು ಕಾರ್ಯಕರ್ತರು ಪ್ರತಿಯೊಂದು ಮನೆಗೆ ಹೋಗಿ, ಹಳ್ಳಿಗೆ ಹೋಗಿ ಎಲ್ಲ ರೈತರನ್ನು, ಕಾರ್ಮಿಕರನ್ನು ಎಲ್ಲರನ್ನು ಭೇಟಿ ಮಾಡಿ, ಇಲ್ಲ ಈ ಬಾರಿ ಒಂದು ಬಾರಿ ನೀವು ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ನೀಡಿ. ಯಾಕೆ, ಏನು ವಿಶೇಷತೆ, ಏನು ನಮ್ಮ ಮೋದಿಯವರು ಏನು ಮಾಡಿಕೊಡ್ಬೋದು ಕರ್ನಾಟಕ ರಾಜ್ಯದ ಈ ಒಂದು ದಾವಣಗೆರೆ ಜಿಲ್ಲೆಗೆ ಅಂತ ನಾವು ಹೇಳಿದ್ರೆ, ನೋಡಿ ನಾವು ಈ ಸಲ ಒಂದು 2-3 ಸ್ಲೋಗನ್ಗಳನ್ನು ಹಾಕ್ಕೊಂಡಿದ್ದೀವಿ. ಬಹುಶಃ ಅದು ನಿಮ್ಮೆಲ್ಲರಿಗೂ ಅತ್ಯಂತ ನಿಮ್ಮ ಹೃದಯಕ್ಕೆ ಹತ್ತಿರವಾಗುತ್ತೆ ಅಂತ ನಾನಾದರೂ ಭಾವಿಸಿದ್ದೀನಿ. ದಾವಣಗೆರೆ ರೈತರ ಶಕ್ತಿ, ಅದನ್ನು ಬೆಳೆಸೋದೇ ನಮ್ಮ ಗುರಿಯಾಗಿದೆ. ರೈತರು ಚೆನ್ನಾಗಿದ್ದರೆ, ರೈತರು ಶಾಂತಿಯಿಂದ ಸಮೃದ್ಧಿಯಿಂದ ಇದ್ದರೆ ಖಂಡಿತವಾಗಿ ದಾವಣಗೆರೆ ಮುಂದುವರಿಯುತ್ತೆ. ಅದರಲ್ಲಿ ನಾವು ಈಗ ಮುಂಬರುವಂತಹ ಚುನಾವಣೆಯಲ್ಲಿ ರೈತರಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ನಮ್ಮ ಭಾರತೀಯ ಜನತಾ ಪಕ್ಷ ನೀಡಲಿದೆ. ಹಾಗೆ ಕೃಷಿಗೆ ನೀರು ಮತ್ತು ಯುವಕರಿಗೆ ಉದ್ಯೋಗವನ್ನು ಒದಗಿಸಿಕೊಡುವಂಥ ಒಂದು ಭರವಸೆಯನ್ನು ನಮ್ಮ ಭಾರತೀಯ ಜನತಾ ಪಕ್ಷ ನೀಡಲಿದೆ. ಇದ್ರ ಜೊತೆಗೆ ಟೆಕ್ಸ್ಟೈಲ್ ಹಾಗೂ ಇಂಡಸ್ಟ್ರಿಯನ್ನು ಅಭಿವೃದ್ಧಿಪಡಿಸುವಂಥದ್ದು ನಮ್ಮ ಒಂದು ಅಜೆಂಡಾ ಆಗಿದೆ. ಮತ್ತು ಮಧ್ಯ ಕರ್ನಾಟಕದಲ್ಲಿರುವಂತಹ ಅಭಿವೃದ್ಧಿಗೆ ದಾವಣಗೆರೆಯ ಮುಖ್ಯ ಕೇಂದ್ರ, ಅದನ್ನು ಮತ್ತಷ್ಟು ಸೆಂಟ್ರಲ್ ಪ್ಲೇಸ್ ಮಾಡಿ ಇನ್ನಷ್ಟು ಕೃಷಿ ಮತ್ತು ಇನ್ನಿತರ ಒಂದು ಉದ್ಯಮಗಳೇನಿದೆ ಅದು ಬೆಳೆಯೋಕ್ಕೆ ಏನೆಲ್ಲ ಸಾಧ್ಯತೆಗಳನ್ನು, ಏನೆಲ್ಲ ಪಾಸಿಬಿಲಿಟಿಗಳನ್ನು, ಪ್ಲ್ಯಾನ್ಗಳನ್ನು, ಸ್ಟ್ರಾಟಜಿಗಳನ್ನು ಮಾಡೋಕ್ಕೆ ನಮ್ಮ ಕೆಲಸ ಸಾಧ್ಯ ಇದೆ ಅದೆಲ್ಲವನ್ನು ನಾವು ಮಾಡಲಿದ್ದೆ. ಅದ್ರ ಜೊತೆಗೆ ಸ್ಮಾರ್ಟ್ ಸಿಟಿ ಪ್ಲಸ್ ಇಂಡಸ್ಟ್ರಿ ಮತ್ತು ಅಗ್ರಿಕಲ್ಚರು, ಈ ಎಲ್ಲವನ್ನು ಮಾಡಿ ನ್ಯೂ ದಾವಣಗೆರೆ, ಹೊಸ ದಾವಣಗೆರೆಯನ್ನು ಮಾಡುವಂಥದ್ದು ನಮ್ಮ BJP ಸರ್ಕಾರದ ಒಂದು ದೊಡ್ಡ ಕನಸಾಗಿದೆ. ಆ ಕಾರಣಕ್ಕಾಗಿ ತಾವೆಲ್ಲ ಭಾರತೀಯ ಜನತಾ ಪಕ್ಷವನ್ನು ಈ ಬಾರಿ ಬೆಂಬಲಿಸಬೇಕು ಅಂತ ನಾವು ಕೇಳ್ಕೊತೀವಿ. ಇನ್ನು ಯಾಕೆ ನಾವು ದಾವಣಗೆರೆಯಲ್ಲಿ ಭಾರತೀಯ ಜನತಾ ಪಕ್ಷ ಜನರು ನಮಗೆ ವೋಟ್ ಹಾಕಬೇಕು ಅಂತಂದರೆ, ಭಾಳಷ್ಟು ಬದಲಾವಣೆ ಬೇಕಾಗಿದೆ. ಇದ್ದ ಹಳೆ ನೀರು ಹೋಗಬೇಕು, ಹೊಸ ನೀರು ಬರಬೇಕು, ಯಂಗ್ಸ್ಟರ್ಸ್ಗಳು ಬರಬೇಕು. ಅದರಲ್ಲೂ ಹೊಸದಾಗಿ ಕಾರ್ಯಕರ್ತರಿಗೆ ಅವಕಾಶಗಳು ಸಿಗಬೇಕು, ಮಹಿಳೆಯರು ಮುಂದೆ ಬರಬೇಕು, ರೈತರಿಗೆ ಅನುಕೂಲ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಒಂದಷ್ಟು ಯೋಜನೆಗಳನ್ನು ಸಹ ನಾವು ಮಾಡ್ಕೊಂಡಿದ್ದೀವಿ. ಇಲ್ಲಿ ಜನರಲ್ಲಿ ಶಕ್ತಿ, ಭಾವನೆ, ಇವೆಲ್ಲವೂ ಜನಸಂಪರ್ಕವನ್ನು ನಾವು ಕ್ರೋಢೀಕರಿಸುವಂಥದ್ದು. ರೈತರ ಬೆಂಬಲಕ್ಕೆ ನಮ್ಮ BJP ಪಕ್ಷ ಸದಾಕಾಲ ನಿಮ್ಮ ಮುಂದೆ ಇರ್ತದೆ. ಯುವಕರ ಕನಸು ನಮ್ಮ BJPಯ ವಾಸ್ತವವಾಗಿದೆ. ಹಾಗೆ ಒಂದು ಮತ ನೀವು ದಾವಣಗೆರೆ ಭವಿಷ್ಯಕ್ಕಾಗಿ ನೀಡಬೇಕು ಅಂತ ನಾನು ಪ್ರತಿಯೊಬ್ಬ ರೈತರಲ್ಲಿ, ಪ್ರತಿಯೊಬ್ಬ ನಾಗರಿಕರಲ್ಲಿ, ದಾವಣಗೆರೆಯ ಮತದಾರರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಕಮಲ ಅರಳಿದರೆ ಖಂಡಿತವಾಗಿಯೂ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಇದೆ. ಕೃಷಿ, ಉದ್ಯೋಗ ಇವೆಲ್ಲವೂ, ಕೃಷಿ, ಉದ್ಯಮ ಮತ್ತು ಉದ್ಯೋಗ ಇವು ನಮ್ಮ BJPಯ ಸಂಕಲ್ಪ ಆಗಿದೆ ಈ ಬಾರಿ. ಮತ್ತು ಜನರ ವಿಶ್ವಾಸವನ್ನು ಗಳಿಸೋದು ನಮ್ಮ BJP ಪಕ್ಷದ ಒಂದು ಅತ್ಯಂತ ದೊಡ್ಡ ಸಂಕಲ್ಪ ಆಗಿದೆ. ಈ ಬಾರಿ ನಮ್ಮ ನಿರ್ಧಾರ, ನಿಮ್ಮೆಲ್ಲರ ನಿರ್ಧಾರದಿಂದ ಕಮಲವನ್ನು ಅರಳಿಸುವಂತಹ ಒಂದು ಅವಕಾಶ ನಿಮ್ಮ ಕೈಲಿದೆ. ಈ ಸುವರ್ಣ ಅವಕಾಶವನ್ನು ತಾವು ಬಳಸಿಕೊಳ್ಬೇಕು. ಭಾರತೀಯ ಜನತಾ ಪಕ್ಷವನ್ನು ತಾವು ಬೆಂಬಲಿಸಬೇಕು. ಜೊತೆಗೆ ಅದು ಕೇವಲ ಒಂದು ನಗರ ಅಲ್ಲ ದಾವಣಗೆರೆ, ಅದು ಒಂದು ಶಕ್ತಿ, ರೈತರ ಶಕ್ತಿ. ಅಲ್ಲಿ ಕಾರ್ಮಿಕರ ಪರಿಶ್ರಮ ಇರ್ತದೆ, ಅಲ್ಲಿ ರೈತರ ಪರಿಶ್ರಮ ಇರ್ತದೆ. ಇದು ಯುವಕರ ಕನಸು ಸಹ ಆಗಿದೆ. ಇಲ್ಲಿ ಪ್ರತಿಯೊಂದು ಧಾನ್ಯದಲ್ಲೂ ಒಬ್ಬ ರೈತ ಧಾನ್ಯ ಒಂದು ಬೆಳೀತಾನೆ ಅಂದರೆ ಅದರಲ್ಲಿ ಅವನ ಪರಿಶ್ರಮ ಇರ್ತದೆ. ಒಬ್ಬ ವ್ಯಕ್ತಿ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂದರೆ ಪ್ರತಿಯೊಬ್ಬ ಕಾರ್ಮಿಕ ಅಲ್ಲಿ ತನ್ನ ಬೆವರನ್ನು ಹರಿಸ್ತಾ ಇದ್ದಾನೆ, ಅವನ ಕನಸುಗಳನ್ನು ಕಾಣ್ತಾ ಇದ್ದಾನೆ. ಅವನ ಕನಸುಗಳು ಏನು 20-30 ವರ್ಷದಿಂದ ಏನಾದ್ರು ನೆರವೇರಿದೆಯಾ, ಅವನು ಕಾರ್ಮಿಕ ಆಗೇ ಉಳಿದಿದ್ದಾನೆ. ಯಾವಾಗ ಅವನು ತನ್ನ ಒಂದು ಮನೆ ತೊಗೊಳ್ಳೋದು, 1 ಎಕರೆ ಜಮೀನು ತೊಗೊಳ್ಳೋದು, ತನ್ನ ಮಕ್ಕಳನ್ನು ಇಂಜಿನಿಯರಿಂಗ್, ಮೆಡಿಕಲ್ ಕಾಲೇಜಿಗೆ ಪರವಾಗಿಲ್ಲಪ್ಪ ಸೇರಿಸ್ಬೋದು ಅನ್ನುವಂತಹ ಧೈರ್ಯ ಮಾಡ್ಬೋದು. ಅವನ ಆರ್ಥಿಕ ಸ್ಥಿತಿಗತಿಗಳು ಹೆಚ್ಚಾದಾಗ,
ಅವನು ಆ ಒಂದು ಅವಕಾಶವನ್ನು ಭಾರತೀಯ ಜನತಾ ಪಕ್ಷ ನಮಗೆ ಮಾಡಿಸ್ಕೊಡ್ತಾ ಇದೆ. ರೈತರಿಗೆ ಉತ್ತಮವಾದಂತಹ ನೀರಾವರಿಯನ್ನು ನಾವು ಒದಗಿಸ್ಕೊಡ್ತೀವಿ, ಯುವಕರಿಗೆ ಉದ್ಯೋಗವನ್ನು ಕೊಡ್ತೇವೆ, ಹಾಗೆ ಉತ್ತಮವಾದಂತಹ ರಸ್ತೆ ಮತ್ತು ಶಿಕ್ಷಣ ಮತ್ತು ಆರೋಗ್ಯಕ್ಕಾಗಿ ನಾವು ಮುಂದಿನ ದಿನಗಳಲ್ಲಿ ಬಹಳಷ್ಟು ಯೋಜನೆಗಳನ್ನು ಮಾಡೋರಿದ್ದೇವೆ. ಕೈಗಾರಿಕೆಗಳಿಗೆ ನಾವು ಬೆಂಬಲವನ್ನು ನೀಡಲಿದ್ದೇವೆ. ನಮ್ಮ ಭಾರತೀಯ ಜನತಾ ಪಕ್ಷ ಈಗ ಆಲ್ರೆಡಿ ಮಾಡಿದೆ, ರೈತರಿಗೆ ಯೋಜನೆಗಳು ಮಾಡಿದೆ, ಉದ್ಯಮಗಳಿಗೆ ಅವಕಾಶಗಳನ್ನು ಮಾಡಿಕೊಟ್ಟಿದೆ, ಯುವಕರಿಗೆ ಉದ್ಯೋಗದ ದಾರಿಯನ್ನು ಹುಡುಕಿಕೊಟ್ಟಿದೆ. ಇದ್ರ ಜೊತೆಗೆ ನಾನು ನಿಮಗೆಲ್ಲ ಮಾತು ಕೊಡ್ತೀವಿ ಏನಪ್ಪ ಅಂತಂದರೆ, ದಾವಣಗೆರೆ ಆದ್ಯತೆ ನಮ್ಮ ಆದ್ಯತೆ, ದಾವಣಗೆರೆಯ ಪ್ರಗತಿ ನಮ್ಮ ಆದ್ಯತೆ. ನಿಮ್ಮ ಕನಸು ಏನು? ಅತ್ಯಂತ ಪ್ರತಿಯೊಬ್ಬ ರೈತನ ಮುಖದಲ್ಲಿ ನಗು ಬರಬೇಕು, ಹೌದು ತಾನೆ? ಪ್ರತಿಯೊಬ್ಬ ಯುವಕನ ಕೈಯಲ್ಲಿ ಕೆಲಸ ಇರಬೇಕು, ಪ್ರತಿಯೊಬ್ಬ ರೈತನಿಗೆ ಕೆಲಸ ಇರಬೇಕು, ಬೆಳೆದಂತಹ ರೈತನ ಬೆಳೆಗೆ ಅತ್ಯುತ್ತಮವಾದಂತಹ ಬೆಲೆ ಸಿಗಬೇಕು. ಈ ಕಾರಣಕ್ಕಾಗಿ ನಾವು ಸದಾಕಾಲ ನಿಮ್ಮ ಜೊತೆ ನಿಲ್ತೀವಿ. ಹಾಗೆ ಪ್ರತಿಯೊಂದು ಕುಟುಂಬದಲ್ಲಿ ಸಂತೋಷ ಇರಬೇಕು. ಈ ಬಾರಿ ನಿಮ್ಮ ಒಂದು ಮತ ದಾವಣಗೆರೆಯ ಒಂದು ರಾಜಕೀಯ ಭವಿಷ್ಯವನ್ನು ಬದಲಾಯಿಸುತ್ತೆ. ಸ್ನೇಹಿತರೆ, ಯೋಚನೆ ಮಾಡಿ. ಹಾಗಾದರೆ ದಾವಣಗೆರೆಯ ಭವಿಷ್ಯಕ್ಕೆ ನೋಡಿ, ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನಿಮಗೆ ಅಭಿವೃದ್ಧಿ ಬೇಕಾ, ಉದ್ಯೋಗ ಬೇಕಾ, ಸುರಕ್ಷಿತವಾದಂಥ ಭವಿಷ್ಯ ಬೇಕಾ? ಹಾಗಿದ್ದರೆ ತಾವೆಲ್ಲ ಭಾರತೀಯ ಜನತಾ ಪಕ್ಷ ಕಮಲ ಅಂದರೆ ಮೋದಿಯವರನ್ನು ನೋಡಿ, ಮೋದಿಯವರ ಮುಖ ನೋಡಿ ಅವರಿಗೆ ನೀವು ವೋಟ್ ಕೊಡಿ. ನಮ್ಮ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸ್ಕೊಡಿ. ಜೈ ಕರ್ನಾಟಕ, ಭಾರತ್ ಮಾತಾ ಕಿ ಜೈ. ಧನ್ಯವಾದಗಳು.